ಏನೀಗ KPCC ಏನಿದೆ ಸರ್ಕಾರ ಅಂತ ಕರೀತಾರೆ. ನಮ್ಮ ಅದರಲ್ಲಿ ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂಥ DK ಶಿವಕುಮಾರ್ ಅವರು ತಮ್ಮನ್ನು ಗುರುತಿಸಿ KPCC ಕಾನೂನು ಮತ್ತು ಮಾನವ ಹಕ್ಕು ವಿಭಾಗದ ಕಡೆಯಿಂದ ತಮಗೆ ಒಂದು ನೇಮಕಾತಿ ಆದೇಶ ಹೊರಡಿದ್ದಾರೆ ಅಂತ ಹೇಳಿ ನಮಗೆ ಮಾಹಿತಿ ಬಂತು. ಏನು ಹೇಳ್ತೀರಾ ಸರ್ ಇದರ ಬಗ್ಗೆ? AICC ಕಾನೂನು ಘಟಕ ಮಾನವ ಹಕ್ಕು ಹಾಗೂ ಮಾಹಿತಿ ಹಕ್ಕು ವಿಭಾಗದ ಅಧ್ಯಕ್ಷರಾದ ಡಾಕ್ಟರ್ ಅಭಿಷೇಕ್ ಮನು ಸಿಂಘ್ವಿ ಅವರ ಆದೇಶದ ಮೇರೆಗೆ ಹಾಗೂ KPCC ಅಧ್ಯಕ್ಷರಾದ ಹಾಗೂ ಕರ್ನಾಟಕದ ಗೌರವಾನ್ವಿತ ಮುಖ್ಯಮಂತ್ರಿಗಳಾದ DK ಶಿವಕುಮಾರ್ ಅವರ ಅನುಮೋದನೆಯೊಂದಿಗೆ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಕಾನೂನು ಘಟಕ ಮಾನವ ಹಕ್ಕುಗಳು ಮತ್ತು ಮಾಹಿತಿ ಹಕ್ಕು ವಿಭಾಗಕ್ಕೆ ನನ್ನನ್ನು ಸಂಘಟನಾ ಕಾರ್ಯದರ್ಶಿಯಾಗಿ ನೇಮಕ ಮಾಡಲಾಗಿರುತ್ತೆ. ಈ ಒಂದು ಆದೇಶವನ್ನು ದಿನಾಂಕ 2/3/2026 ಈ ಒಂದು ಆದೇಶವನ್ನು ಮಾಡಲಾಗಿದೆ. ಈ ಸಂದರ್ಭದಲ್ಲಿ ನಾನು AICC ಅಧ್ಯಕ್ಷರಾದಂತಹ ರಾಷ್ಟ್ರೀಯ ಅಧ್ಯಕ್ಷರಾದಂತಹ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರಿಗೆ ಹಾಗೂ ಲೋಕಸಭಾ ವಿರೋಧ ಪಕ್ಷದ ನಾಯಕರಾದಂತಹ ರಾಹುಲ್ ಗಾಂಧಿ ಸಾಹೇಬರಿಗೆ ಹಾಗೂ ಅಭಿಷೇಕ್ ಮನು ಸಿಂಘ್ವಿ ಸಾಹೇಬರಿಗೆ ಹಾಗೂ ಕರ್ನಾಟಕದ ಮುಖ್ಯಮಂತ್ರಿಗಳಾದಂತಹ ಸಿದ್ದರಾಮಯ್ಯ ಸಾಹೇಬರಿಗೆ ಹಾಗೂ ಉಪಮುಖ್ಯಮಂತ್ರಿಗಳಾದ DK ಶಿವಕುಮಾರ್ ಅವರಿಗೆ ಹಾಗೂ ಈ ಒಂದು ಸಂದರ್ಭದಲ್ಲಿ ನಮ್ಮ ರಾಜ್ಯದ ಮಂತ್ರಿಗಳಾದಂತಹ ಪ್ರಿಯಾಂಕ ಖರ್ಗೆ ಸಾಹೇಬರಿಗೆ, SC ಮಾಧವಪ್ಪ ಸಾಹೇಬರಿಗೆ, ಮುನಿಯಪ್ಪ ಸಾಹೇಬರಿಗೆ ಎಲ್ರಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಈ ಎಲ್ಲದಕ್ಕಿಂತ ಮುಖ್ಯವಾಗಿ ಈ ಒಂದು ಆದೇಶವನ್ನು ಮಾಡಿರುವಂಥದ್ದು ನಮ್ಮ ರಾಜ್ಯದ ಕಾನೂನು AICC ಪ್ರದೇಶ ಕಾನೂನು ಘಟಕದ ಮಾನವ ಹಕ್ಕು ಮತ್ತು ಮಾಹಿತಿ ಹಕ್ಕು ವಿಭಾಗದ ಚೇರ್ಮನ್ ಅಂದರೆ ಅಧ್ಯಕ್ಷರಾದಂತಹ CM ಧನಂಜಯ ಸಾಹೇಬರು ಈ ಒಂದು ಆದೇಶವನ್ನು ಮಾಡಲಿಕ್ಕೆ ತುಂಬ ಶ್ರಮಪಟ್ಟು ನನ್ನನ್ನು ಆಯ್ಕೆ ಮಾಡಿ ಈ ಒಂದು ಆದೇಶವನ್ನು ಮಾಡಿಸಿದ್ದಾರೆ. ಈ ಒಂದು ಸಂದರ್ಭದಲ್ಲಿ ಅವರಿಗೆ ನಾನು ವಿಶೇಷವಾಗಿ ಧನಂಜಯ ಸಾಹೇಬರಿಗೆ ನಾನು ವಿಶೇಷವಾದಂಥ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ. ಈ ಸಂದರ್ಭದಲ್ಲಿ ನನ್ನನ್ನು ಈ ಒಂದು ಸಂಘಟನಾ ಕಾರ್ಯದರ್ಶಿಯಾಗಿ ಆಯ್ಕೆ ಮಾಡಿರುವಂಥ ಸಂದರ್ಭದಲ್ಲಿ ನಾನು ಈ ಒಂದು ಹುದ್ದೆಯನ್ನು ಅಚ್ಚುಕಟ್ಟಾಗಿ ನಿಭಾಯಿಸ್ತೀನಿ ಅಂತೇಳಿ ನಾನು ತಮ್ಮ ಮೂಲಕ ಈ ಮಾಧ್ಯಮದ ಮೂಲಕ ನಾನು ತಮ್ಮಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಸರ್, ತಾವು ಹೇಳಿದ್ರಿ ನನಗೆ ಹಿರಿಯ ಮುಖಂಡರು ನನಗೆ ಒಂದು ಮಾನವ ಹಕ್ಕದಲ್ಲಿ ಗುರುತಿಸಿದಾಗ ಅಂತ ಹೇಳಿದ್ರಿ. ಹೀಗಿದ್ದಾಗ KPCC ಅಧ್ಯಕ್ಷರಾಗಿದ್ದ DK ಶಿವಕುಮಾರ್ ಅವರು ನಮ್ಮ HN ಹರಿ ಯೋಗೀಶ್ ಅವರೇ ಈ ಒಂದು ಸ್ಥಳಕ್ಕೆ ನಿಮ್ಮನ್ನು ಆಯ್ಕೆ ಮಾಡಿಕೊಂಡ್ರು. ಹೇಗೆ ಅಂತ ತಾವು ಕೇಳ್ಬೋದಾ? ನಿಮ್ಮಲ್ಲಿ ಶಕ್ತಿ ಕೇಳ್ಬೋದಾ? ಈ ಸಂದರ್ಭದಲ್ಲಿ ನಮ್ಮ ಕುಟುಂಬ ಅಂದರೆ ಇಂದಿನಿಂದನೂ ಸಹ ನಮ್ಮ ತಾತ ಕೂಡ ಕಾಂಗ್ರೆಸ್ ಪಾರ್ಟಿಯಿಂದ ಮಂಡಲ ಪಂಚಾಯಿತಿ ಮೆಂಬರ್ ಆಗಿದ್ದರು. ಅದಾದ ನಂತರ ನಮ್ಮ ತಾಯಿ ಲಕ್ಕಮ್ಮ ಅವರು, ಶ್ರೀಮತಿ ಲಕ್ಕಮ್ಮ ಅವರು 2000ನೇ ಇಸ್ವಿಯಲ್ಲಿ ತಾಲೂಕ್ ಪಂಚಾಯಿತಿಯಿಂದ ಗೆದ್ದು ತಾಲೂಕ್ ಪಂಚಾಯಿತಿಯ ಉಪಾಧ್ಯಕ್ಷರಾಗಿ ಕಾರ್ಯನಿರ್ವಹಿಸಿದರು. ಅದಾದ ನಂತರ ನಮ್ಮ ಅಣ್ಣ ರಮೇಶ್ ಅಂತೇಳಿ ಅವರು ಕೂಡ ಹಾಲಿ KPCC ಸದಸ್ಯರಾಗಿದ್ದಾರೆ. ಮತ್ತು ಅವರ ಪತ್ನಿ ಶ್ರೀಮತಿ ಕವಿತಾ ಕೂಡ ಅವರು ಕೂಡ ಕಾಂಗ್ರೆಸ್ ಪಾರ್ಟಿಯಿಂದ ಗ್ರಾಮ ಪಂಚಾಯಿತಿ ಸದಸ್ಯರಾಗಿ ಸೇವೆ ಸಲ್ಲಿಸಿದ್ದಾರೆ. ಸೊ ನಾವು ಮೂಲತಃ ಕಾಂಗ್ರೆಸ್ ಕುಟುಂಬದಿಂದ ಬಂದಿದ್ದಂಥವ್ರು. ಹಾಗೆಯೇ ಏನು ಈ ಹಿಂದೆ 2021ನೇ ಸಾಲಿನಲ್ಲಿ ಕೊರೋನಾ ಬಂದಂಥ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ನಮ್ಮ ಅಣ್ಣ ಆಗಿರ್ಬೋದು, ನಾವಾಗಿರ್ಬೋದು, ಇಡೀ ಬೇಲೂರು ತಾಲೂಕಿಗೆ ಕೊರೋನಾ ಸಂದರ್ಭದಲ್ಲಿ ಇಡೀ ತಾಲೂಕಿಗೆ ಉಚಿತವಾಗಿ ತರಕಾರಿಯನ್ನು ಹಂಚುವಲ್ಲಿ ನಾವು ಶ್ರಮವಹಿಸಿದ್ವಿ. ಈ ಎಲ್ಲ ಒಂದು ಅಂಶಗಳು ಹಾಗೂ ನಾನು ಹಾಸನ ಜಿಲ್ಲಾ ವಕೀಲರ ಸಂಘದಲ್ಲಿ ಕಳೆದ ಬಾರಿ ನಾನು ಉಪಾಧ್ಯಕ್ಷನಾಗಿ ಸೇವೆ ಸಲ್ಲಿಸಿದ್ದೆ. ಈ ಎಲ್ಲ ಒಂದು ಅಂಶಗಳನ್ನು ಗಣನೆಗೆ ತೆಗೆದುಕೊಂಡು ಸನ್ಮಾನ್ಯ ಮಾನ್ಯ ಉಪಮುಖ್ಯಮಂತ್ರಿಗಳಾದ DK ಶಿವಕುಮಾರ್ ಅವರು ನನ್ನನ್ನು ಗುರುತಿಸಿ ಈ ಒಂದು ಅನುಮೋದನೆಯನ್ನು ನೀಡಿದ್ದಾರೆ. CM ಧನಂಜಯ ಸಾಹೇಬರು ನನ್ನ ಎಲ್ಲ ಕಾರ್ಯಗಳನ್ನು ಶ್ಲಾಘನೆ ಮಾಡಿ ನನಗೆ ಈ ಒಂದು ಹುದ್ದೆಯನ್ನು ನೀಡಿರೋಂಥದ್ದು ನನಗೆ ತುಂಬ ಅತೀವ ಸಂತೋಷ ಆಗಿದೆ. ನಾನು ಇದನ್ನು ನಿಜವಾಗ್ಲೂ ಪ್ರಾಮಾಣಿಕವಾಗಿ ನಿಭಾಯಿಸಲಿಕ್ಕೆ ಬದ್ಧನಿದ್ದೇನೆ ಅಂತೇಳಿ ನಾನು ಈ ಮೂಲಕ ಹೇಳಲಿಕ್ಕೆ ಬಯಸ್ತೇನೆ. ಸರ್, ಹೀಗಿದ್ದಾಗ ತಾವು ವಕೀಲರಾಗಿ ಬಹಳಷ್ಟು ಪ್ರಸಿದ್ಧಿಯಾಗಿದ್ದೀರಿ ನಮ್ಮ ಹಾಸನ ಜಿಲ್ಲಾದಲ್ಲಿ. ಹೀಗಿದ್ದಾಗ ಈ ಒಂದು ಏನು ಮಾನವ ಹಕ್ಕು ಒಂದು ಮಾಹಿತಿ ಹಕ್ಕು ವಿಭಾಗದಲ್ಲಿ ತಾವೇನು ಹೊಸದಾಗಿ ಒಂದು ಅಲಂಕಾರ ಮಾಡಿದಿರಿ ಹುದ್ದೆಗೆ, ಇದಕ್ಕೇನಾದ್ರು ನಿಮ್ಗೆ ಹೇಗೆ ನಿಭಾಯಿಸೋಕ್ಕಾಗುತ್ತೆ? ವಕೀಲ ನೋಡಬೇಕು ಮತ್ತು ಇದು ನೋಡಬೇಕು, ನಿಭಾಯಿಸೋಕ್ಕಾಗುತ್ತಾ? ಖಂಡಿತ. ನಾನು ಮೂಲತಃ
ಫಸ್ಟಿಂದನೂ ಕೂಡ ಸಾಮಾಜಿಕ ಸೇವೆಯಲ್ಲಿ ತೊಡಗಿಸ್ಕೊಂಡಿದ್ದೆ. ಏನು ನಮ್ಮ ವಕೀಲರ ವೃತ್ತಿಯ ಜೊತೆಗೆ ಸಾಮಾಜಿಕ ಕೆಲಸಗಳು ಹಾಗೂ ಈಗ ನನಗೆ ಸಿಕ್ಕಿರುವಂಥ ಈ ಒಂದು ಹುದ್ದೆ, ನಾನು ಮುಂಚೆಯಿಂದನೂ ಕೂಡ ನಾನು ನನ್ನ ವೃತ್ತಿಯ ಜೊತೆಗೆ ಕೂಡ ನನಗೆ ಯಾಕೆಂದರೆ ವೃತ್ತಿಯಲ್ಲಿ ನನಗೆ ಜೂನಿಯರ್ಸ್ ಇದ್ದಾರೆ ನೋಡ್ಕೊಳ್ಳೋದಕ್ಕೆ. ನಾನು ಆ ಸಂದರ್ಭದಲ್ಲಿ ನಾನು ಸಾಮಾಜಿಕ ಕೆಲಸಗಳನ್ನು ನಾನು ಮುಂಚೆಯಿಂದ ನಾನು ಮಾಡ್ಕೊಂಡು ಬಂದಿದ್ದೀನಿ. ಈ ಒಂದು ನಿಟ್ಟಿನಲ್ಲಿ ಈ ಎಲ್ಲ ಅಂಶಗಳು ನನಗೆ ಉಪಯೋಗವಾಗಿ ನಾನು ಮುಂದೆ ಕೂಡ ನಾನು ರಾಜಕೀಯವಾಗಿ ನಾನು ಈ ಎಲ್ಲ ಕೆಲಸಗಳನ್ನು ಮಾಡಲಿಕ್ಕೆ ನಾನು ಬದನೆಗೆ ಆಗಿದ್ದೇನೆ ಅಂತೇಳಿ ತಿಳಿದಕ್ಕೆ ಇಚ್ಛಪಡ್ತಾ ಇದ್ದೀನಿ. ತುಂಬ ಸಂತೋಷ ಆಯಿತು ಸರ್. ತಾವು ಈ ಹುದ್ದೆಯನ್ನು ನಿಭಾಯಿಸಲಿಕ್ಕೆ ರೆಡಿಯಾಗಿದ್ದೀರಾ ಮತ್ತು ನಮ್ಮ ಕರ್ನಾಟಕ ಜನತೆಗೆ ಎಲ್ಲ ಒಳ್ಳೆಯದಾಗಲಿ, ಈ ಪಾರ್ಟಿಗೂ ನಿಮ್ಮ ಅಧ್ಯಕ್ಷರಿಗೆಲ್ಲ ಒಳ್ಳೆಯದಾಗಲಿ ಅಂತ ನಮಸ್ಕಾರ ಸರ್. ಸರ್, ಈಗ ತಾವು ಯೋಗೇಶ್ ಹೆಚ್ಚಿನವರ ಚೇಂಬರ್ನಲ್ಲಿದ್ದೀರಿ. ಯೋಗೇಶ್ ಅವರಿಗೆ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯಿಂದ ಮಾನವ ಹಕ್ಕು ಮತ್ತು ಮಾಹಿತಿ ಹಕ್ಕು ವಿಭಾಗದಲ್ಲಿ ಸಂಘಟನಾ ಕಾರ್ಯದರ್ಶಿಯಾಗಿ ನೇಮಕ ಮಾಡಿದ್ದಾರೆ. ತಾವು ಏನು ಹೇಳ್ತೀರಾ ಸರ್ ಈ ವಿಚಾರದಲ್ಲಿ? ಯೋಗೇಶ್ ಅವರು ತಮ್ಮ ಒಂದು ಸಂದೇಶ ಏನು? ಯೋಗೇಶ್ ಅವರು ಹಲವಾರು ವರ್ಷಗಳಿಂದ ಸ್ನೇಹಿತರು ಮತ್ತು ಅವರು ಸಮಾಜಮುಖಿ ಕೆಲಸಗಳನ್ನ ತುಂಬ ಮಾಡ್ಕೊಂಡು ಬಂದಿದ್ದಾರೆ. ಅದೇ ರೀತಿ ನಮ್ಮ ವಕೀಲರ ಸಂಘದಲ್ಲೂ ಲಾಸ್ಟಲ್ಲಿ ಉಪಾಧ್ಯಕ್ಷರಾಗಿ ಸೇವೆ ಸಲ್ಲಿಸಿದರು. ಮತ್ತು ಎಲ್ಲೇ ಒಂದು ಸಮಾಜಕ್ಕೆ ಸೇವೆ ಸಲ್ಲಿಸುವಂಥ ಅವಕಾಶ ಇರುತ್ತೆ ಅಲ್ಲಿ ಮುನ್ನುಗ್ತಾರೆ, ಯಾವುದಕ್ಕೂ ಇಂಜರಿ ಅಲ್ಲ. ಮತ್ತು ಈ ಒಂದು ಹುದ್ದೆ ಸಿಕ್ಕಿರೋದವರಿಗೆ ತುಂಬ ಒಳ್ಳೆಯ ಅವಕಾಶನೂ ಅವರಿಗೆ, ಮತ್ತು ಅದನ್ನು ಸಮರ್ಥವಾಗಿ ನಿಭಾಯಿಸ್ತಾರೆ ಅವರು. ಯಾಕೆ ಅಂದರೆ ನಾವು ನೋಡಿದ್ದೀವಿ 10-12 ವರ್ಷದಿಂದ ಅವರು ಸಾಮಾಜಿಕವಾಗಿ ಸಮಾಜದ ಬಗ್ಗೆ ಕಳಕಳೆ, ನೊಂದಿರೋರ ಬಗ್ಗೆ, ಮತ್ತು ಸಮಾಜದಲ್ಲಿ ಹಿಂದುಳಿದಿರೋರ ಬಗ್ಗೆ ಮತ್ತು ಸಮಾಜದಲ್ಲಿ ಅನ್ಯಾಯಕ್ಕೆ ಒಳಗಾಗಿರೋರ ಬಗ್ಗೆ ಹೋರಾಟ ಮಾಡ್ಕೊಂಡು ಬಂದಿದ್ದಾರೆ. ಅವರಾಗಿರ್ಬೋದು, ಅವ್ರ ಕುಟುಂಬದವರಾಗಿರ್ಬೋದು. ರಾಜಕಾರಣದಲ್ಲಿ ಅವರಿಗೆ ಅನುಭವವೂ ಇದೆ. ಹಾಗಾಗಿ ಆ ಹುದ್ದೆನ ನಿಭಾಯಿಸ್ತಾರೆ ಮತ್ತು ಅವ್ರು ನಿಭಾಯಿಸಿ ಯಶಸ್ವಿಯಾಗಲಿ ಅಂತ ನಾವು ಸಹ ಹಾರೈಸ್ತೀವಿ. ಸರ್, ಲಕ್ಷ್ಮೀ ಸರ್ ವಕೀಲರು, ತಾವು ಲಕ್ಷ್ಮೀ ಶಾಂತಿಲಿ ಹಾಸನ ಜಿಲ್ಲಾದ್ಯಂತ ಭಾಳ ಯಶಸ್ಸು ಮಾಡಿದ್ರಿ. ಹೀಗಿದ್ದಾಗ ನಮ್ಮ ಯೋಗೇಶ್ ಹೆಚ್ಚಿನವರು ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಕಮಿಟಿಯಿಂದ ಮಾನವ ಹಕ್ಕು ಮಾಹಿತಿ ವಿಭಾಗದಲ್ಲಿ ಸಂಘಟನಾ ಕಾರ್ಯದರ್ಶಿಯಾಗಿ ನೇಮಕಗೊಂಡಿದ್ದಾರೆ. ಈ ವಿಚಾರದಲ್ಲಿ ತಾವೇನು ಹೇಳ್ತೀರಾ ಸರ್ ವಿಷಯದ ಬಗ್ಗೆ? ನಮಸ್ಕಾರ. KPCCಯಿಂದ ಯೋಗೇಶ್ ಅವರಿಗೆ ಸಂಘಟನಾ ಕಾರ್ಯದರ್ಶಿಯಾಗಿ ಕೊಟ್ಟಿರೋದು ನನಗೆ ಭಾಳ ಸಂತೋಷದಂಥ ವಿಷಯ ಮತ್ತು ಅವ್ರಿಗೆ ನೀಡಿದಂಥ ಎಲ್ಲರಿಗೂ ಕೂಡ ಅಭಿನಂದನೆ ಸಲ್ಲಿಸ್ತೀನಿ. ಯೋಗೇಶ್ವರವ್ರನ್ನ ಸುಮಾರು ನನಗೆ 25 ವರ್ಷಗಳ ಸ್ನೇಹಿತರು. ಆ ಒಡನಾಟ ಹಂಗೆ ಈಗ ಇದರಿಂದ ಪಡ್ಕೊಂಡು ಬಂದಿದೆ. ಅವ್ರು ಹಿಂದಿನಿಂದಲೂ ಕೂಡ ಸಾಮಾಜಿಕವಾಗಿ ಎಲ್ರಿಗೂ ನೊಂದವ್ರಿಗಂತೆ ನ್ಯಾಯ ಒದಗಿಸಿಕೊಡೋದ್ರಲ್ಲಿ ಮುಂದೆ ಬಂದಿದ್ದಾರೆ. ಹೊಸರಿ ಉಪಾಧ್ಯಕ್ಷ ಕೂಡ ಹೈಯೆಸ್ಟ್ ಮತಗಳಿಂದ ಗೆದ್ದಿದ್ದಾರೆ. ಅವರು ರಾಜಕೀಯ ಹಿನ್ನೆಲೆ ಇರೋದ್ರಿಂದ ಏನು ನೀಡಿದೆ ಅಂತ ಹುದ್ದೆಗಳನ್ನ ಅವರು ಸಾರಾಸಗಟಾಗಿ ನೀವು ನಿರ್ವಹಿಸ್ತಾರೆ ಅಂತ ಹೇಳಿ ನಾನು ಬಯಸ್ತೀನಿ. ತಾವು ಹೇಳಿದ್ರಿ ಉಪಾಧ್ಯಕ್ಷ ಅಂತೇಳಿ, ಉಪಾಧ್ಯಕ್ಷ ಬಿಟ್ಟರೆ ನೆಕ್ಸ್ಟ್ ಅಧ್ಯಕ್ಷ ಸ್ಥಾನ ಖಂಡಿತವಾಗಿ ವಿಚಾರದಲ್ಲಿ ವಕೀಲರಲ್ಲೇ ಒಂದು ದೊಡ್ಡ ಸ್ಥಾನಕ್ಕೆ ಹೋಗೋದಾಯ್ತಲ್ಲ, ಯಾಕೆ ರಾಜಕೀಯದಲ್ಲಿ ಒಂದು ಈ ಥರ ಒಂದು ಆಯ್ಕೆ ಮಾಡಿ ಪೋಸ್ಟ್ ಕೊಟ್ಟರು? ಇದ್ರ ಬಗ್ಗೆ ತಿಳಿಸ್ಕೊಡಿ. ಖಂಡಿತವಾಗಿ ಮುಂದಿನ ಕಾಲದಲ್ಲಿ ಅವರು ಅಧ್ಯಕ್ಷರಾಗೇ ಆಯ್ತಾನೆ ಅನ್ನೋದು ಭರವಸೆ ನನಗಿದೆ. ಹೊಸರು ಉಪಾಧ್ಯಕ್ಷರು ಯಾಕೆ ಅಂತಂದರೆ ನಮಗಿಂತ ಹಿರಿಯ ವಕೀಲರಿದ್ದರಿಂದ ಆ ಹುದ್ದೆನ ಅವ್ರಿಗೆ ಕೊಡಬೇಕಾಗಿ ಬಂತು. ಮುಂದಿನ ಸರಿಗೆ ಅವರು ವಕೀಲ ಸಂಘದ ಅಧ್ಯಕ್ಷರಾಗಿ ಕೂಡ ಮುಂದುವರಿತಾರೆ. ಸರ್, ಇದ್ದಾಗ ಏನು ಈ ಒಂದು ಹಾಸನ ಜಿಲ್ಲೆಂತ JDS ಒಂದು ಸದ್ಯ ಸರ್ಕಾರ ಇದೆ. ಈಗ ಒಂದು ಕಾಂಗ್ರೆಸ್ ಬಿಟ್ಟಾಗ ಒಂದು ಏನಾದ್ರು ಒಂದು ಈ ಕೆಲಸ ಮಾಡ್ಲಿಕ್ಕೆ ಏನಾದ್ರು ಸ್ವಲ್ಪ ಅಡಚಣೆ ಆಗ್ಬೋದಾ? ಯಾಕೆಂದ್ರೆ MLA ಬಂದು JDS ಇರ್ತಾರೆ, ಕಾಂಗ್ರೆಸ್ ಇದ್ದಾಗ ಹೆಂಗೆ ಇದ್ರ ಬಗ್ಗೆ ಏನಾದ್ರು ಮುಂದುವರ್ಸ್ಕೊಂಡು ಹೋಗಕ್ಕೆ ಏನಾದ್ರು ಒಂದು ಕ್ಲಿಷ್ಟವಾದ ವಾತಾವರಣ ಸೃಷ್ಟಿ ಆಗುತ್ತಾ? ನನ್ನ ತಿಳಿದ ಮಟ್ಟಿಗೆ ಯೋಗೇಶ್ ಅವ್ರಿಗೆ ಯಾವುದೇ ರೀತಿ ಹತ್ರ ತೊಂದರೆ ಆಗಲ್ಲ ಅಂತ ಅಂದ್ಕೊಂಡಿದ್ದೀನಿ. ಏಕೆಂದರೆ ಕಾಂಗ್ರೆಸ್ ಪಕ್ಷದಲ್ಲಿ ಅಷ್ಟು ಬಲಿಷ್ಠವಾಗಿ ಬೆಳೆದಿರೋದ್ರಿಂದ ಅವ್ರಿಗೆ ಹಿನ್ನೆಲೆ ಇರೋದ್ರಿಂದ ಅವ್ರು ಯಾವುದೇ ರೀತಿ ಎದುರಲ್ಲ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೇನೆ. ಆಗ್ಬೋದು ಸರ್. ಇಷ್ಟೊತ್ತು ಜೊತೆ ಇದ್ರಿ. ಯೋಗೇಶ್ ಅವ್ರಿಗೂ ಸಹ ನಮ್ಮ ಚಾನಲ್ ವತಿಯಿಂದ ಶುಭ ಇಷ್ಟಪಡ್ತೀವಿ ಸರ್. ಮಾಸ್ ಮೀಡಿಯಾದ ಪ್ರಧಾನ ಸಂಪಾದಕರಾದಂತಹ ಶಿವರಾಮ್ ರೆಡ್ಡಿ ಅವರು ಮತ್ತು ಅವರ ತಂಡ ಈ ದಿನ ನನ್ನ ಒಂದು ವೃತ್ತಿಯನ್ನು ಗುರುತಿಸಿ ಬೆಂಗಳೂರಿಂದ ತಾವುಗಳು ಇಲ್ಲಿಗೆ ಹಾಸನಕ್ಕೆ ಬಂದು ನನ್ನನ್ನು ಪ್ರೆಸ್ ಬೈಟ್ ಮಾಡಿದಿರಿ. ಈ ಒಂದು ಸಂದರ್ಭದಲ್ಲಿ ನಾನು ತುಂಬಲಾರದಂಥ ತಮ್ಮೆಲ್ಲರಿಗೂ ಕೂಡ ಬಂದಿರುವಂಥ ತಮ್ಮೆಲ್ಲರಿಗೂ ಕೂಡ ತುಂಬ ಹೃದಯದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ನಮ್ಮ ಹಾಸನ ಜಿಲ್ಲೆಯ ಎಲ್ಲ ಕಾಂಗ್ರೆಸ್ ನಾಯಕರುಗಳ ಸಲಹೆ ಸೂಚನೆಗಳನ್ನು ತಗೊಂಡು ನಾನು ಈ ಒಂದು ಕರ್ತವ್ಯವನ್ನು ನಿಭಾಯಿಸೋಕ್ಕೆ ಬದ್ಧನಾಗಿದ್ದೇನೆ. ಇದ್ರ ಜೊತೆಗೆ ನಮ್ಮ ಹಾಸನ ಜಿಲ್ಲೆಯಲ್ಲಿ ಈ ಹಿಂದೆ
ಜಿಲ್ಲಾ ಯೂತ್ ಕಾಂಗ್ರೆಸ್ ಅಧ್ಯಕ್ಷರಾದಂತಹ DT ಪ್ರಸನ್ನ ಅವರು ನಮ್ಮ ಪಕ್ಕದಲ್ಲಿ ಕೂತಿದ್ದಾರೆ. ಹಾಗೆಯೇ ಅವರು ಸುಮಾರು 16 ವರ್ಷಗಳ ಕಾಲ ಈ ಒಂದು KPCCಯ ಜಿಲ್ಲಾ ಅಧ್ಯಕ್ಷರಾಗಿ ಕಾನೂನು ಘಟಕದ ಮಾನವ ಹಕ್ಕುಗಳು ಮತ್ತು RTI ಡಿಪಾರ್ಟ್ಮೆಂಟಿನ ಜಿಲ್ಲಾಧ್ಯಕ್ಷರಾಗಿ ಕರ್ತವ್ಯ ನಿರ್ವಹಿಸಿದರು. ಈಗ ತಾನೇ ಹೊಸದಾಗಿ ಈಗ ಏನು ಕೆಲವೇ ಒಂದು 4-5 ತಿಂಗಳುಗಳಲ್ಲಿ ನಮ್ಮ ವಕೀಲರಾದಂತಹ ಜಯರಾಮ್ ಅವರು ಆಗಿದ್ದಾರೆ. ಇವರು ಎಲ್ಲರುಗಳ ಸಹಕಾರವನ್ನು ನಾನು ಪಡೆದುಕೊಂಡು, ಹಾಗೆಯೇ ಇನ್ನೊಬ್ಬ ನಮ್ಮ ಈಗ ಹಾಲಿ ಯೂತ್ ಕಾಂಗ್ರೆಸ್ ಅಧ್ಯಕ್ಷರಾದಂತಹ ರಂಜಿತ್ ಗೊರೋರ್ ಅವರಿದ್ದಾರೆ, ಉಪಾಧ್ಯಕ್ಷರಾದಂತಹ ನಮ್ಮ ವಕೀಲರಾದಂಥ ರಂಗಸ್ವಾಮಿ ಅವರಿದ್ದಾರೆ. ಎಲ್ಲ ಒಂದು ಕಾಂಗ್ರೆಸ್ ನಾಯಕರುಗಳ ಸಲಹೆ ಸೂಚನೆಗಳನ್ನ ತಗೊಂಡು ನಾನು ಈ ಒಂದು ಕರ್ತವ್ಯನ ಮಾಡಲಿಕ್ಕೆ ಬದ್ಧನಾಗಿದ್ದೀನಿ ಅಂತೇಳಿ ತಿಳಿಸೋದಕ್ಕೆ ಇಚ್ಛೆಪಡ್ತಾ ಇದ್ದೀನಿ. ಸರ್ ಯೋಗೇಶ್ ಸರ್, ಈಗ ತಾನು ಹೇಳಿದ್ರಿ ನಿಮ್ಮ ಪಕ್ಕದಲ್ಲಿದ್ದಾರೆ DT ಪ್ರಸನ್ನ ಅವರು, ಮಾಜಿ ಅಧ್ಯಕ್ಷರು ಹಾಸನ ಜಿಲ್ಲೆ. ಹೀಗಿದ್ದಾಗ ಇವ್ರ ಕಡೆಯಿಂದ ತಾವು ಎಷ್ಟೆಲ್ಲ ಉಪಯೋಗ ಪಡ್ಕೊಂಡು ಏನಾದ್ರು ನಿಮ್ಮ ಒಂದು ಏನು ತಗೊಂಡಿದ್ದೀರಾ ಈಗ ಸಂಘಟನಾ ಕಾರ್ಯದರ್ಶಿಯಾಗಿ ತಮಗೆ ಒಂದೇನು ಅನುಕೂಲ ಆಯ್ತಾ? ಪ್ರಸನ್ನ ಸರ್ ಕಡೆಯಿಂದ ಏನಾದ್ರು ಒಂದು ಆದೇಶ ಆಗಲಿ, ಅವರ ಒಂದು ಉತ್ತೇಜನ ಆಗಲಿ, ಒಂದು ಪ್ರೋತ್ಸಾಹ ಆಗಲಿ, ಇದ್ರ ಬಗ್ಗೆ ಏನಾದ್ರು ಶಕ್ತಿಯುತ ಆಯ್ತಾ ಒಂದು ಸಂಘಟನೆಗೆ? ಮಾನ್ಯ DT ಪ್ರಸನ್ನ ಅವರು ಈಗಾಗಲೇ ಅವರು ಸುಮಾರು 23 ವರ್ಷಗಳ ಕಾಲ ವಕೀಲರ ವೃತ್ತಿಯನ್ನು ಮಾಡಿದ್ದಾರೆ. ನಾನು ಕೂಡ 23 ವರ್ಷಗಳ ಕಾಲ ವೃತ್ತಿಯನ್ನು, ಇಬ್ಬರು ಒಟ್ಟೊಟ್ಟಿಗೆ 23 ವರ್ಷಗಳ ಕಾಲ ವೃತ್ತಿಯನ್ನು ಮಾಡ್ತಾ ಬಂದಿದ್ದೀವಿ. ಇಬ್ಬರು ಜೊತೆಗೆ ನಾವು ತುಂಬ ಅನ್ಯೂನ್ಯವಾಗಿ ಯಾವುದೇ ಕಾಂಗ್ರೆಸ್ ಕಾರ್ಯಕ್ರಮಗಳಾಗಲಿ ಇಬ್ಬರು ಒಟ್ಟಿಗೆ ಹೋಗೋಂಥದ್ದು, ಈ ರೀತಿ ಕೆಲಸಗಳನ್ನು ಮಾಡೋವಂಥದ್ದು ಮಾಡಿದ್ವಿ. ಜೊತೆಗೆ ನಮ್ಮ ಇಬ್ಬರ ಅದೃಷ್ಟ ಏನು ಅಂತ ಹೇಳಿದ್ರೆ, ಏನು ಕಳೆದ ಬಾರಿಗೆ ನಮ್ಮ ಜಿಲ್ಲಾ ಹಾಸನ ವಕೀಲರ ಸಂಘದಲ್ಲಿ ನಮ್ಮ DT ಪ್ರಸನ್ನ ಅವರು ಅಧ್ಯಕ್ಷರಾಗಿ ಆಯ್ಕೆ ಆಗ್ತಾರೆ, ನಾನು ಉಪಾಧ್ಯಕ್ಷರಾಗಿ ಆಯ್ಕೆ ಆಗ್ತೀನಿ. ಇಬ್ಬರಿಗೂ ಒಂದು ಕೋಆರ್ಡಿನೇಷನ್ನು ತುಂಬ ನಮ್ಮ ಸಂಘದಲ್ಲಿ ಇತ್ತು. ಮತ್ತು ಒಳ್ಳೊಳ್ಳೆ ಕೆಲಸಗಳನ್ನು ಮಾಡಿ ನಮ್ಮ ಸಂಘದಲ್ಲೂ ಕೂಡ ಒಂದು ಒಳ್ಳೆಯ ಹೆಸರನ್ನು ನಾವು ಪಡ್ಕೊಂಡಿದ್ದೀವಿ ಅಂತೇಳಿ ನನ್ನ ಭಾವನೆ ಇದೆ. ಈ ಒಂದು ಸಂದರ್ಭದಲ್ಲಿ ಅವ್ರ ಜೊತೆ ನನ್ನ ಒಡನಾಟ 23 ವರ್ಷಗಳ ಕಾಲ ಆಗಿರೋದ್ರಿಂದ ನಾನು ಅವ್ರನ್ನೆಲ್ಲ ನಾವು ಗಣನೆಗೆ ತಗೊಂಡು ನಾನು ಈ ಒಂದು ಕರ್ತವ್ಯನ ಮಾಡಲಿಕ್ಕೆ ಬದ್ಧನಾಗಿದ್ದೀನಿ ಅಂತ ಹೇಳ್ತೇನೆ. ಸರ್ ನಮಸ್ಕಾರ ಸರ್. ಪ್ರಸನ್ನ ಸರ್, ಇವತ್ತು ನಮ್ಮ ಯೋಗೀಶ್ HN ರವರು KPCC ಮಾನವ ಹಕ್ಕುಗಳು ಮತ್ತು ಮಾಹಿತಿ ಹಕ್ಕು ವಿಭಾಗಕ್ಕೆ ಸಂಘಟನಾ ಕಾರ್ಯದರ್ಶಿಯಾಗಿ ನೇಮಕಗೊಂಡಿದ್ದೀರಿ. ಇದ್ರ ಬಗ್ಗೆ ತಾವೇನು ಹೇಳ್ತೀರಾ? ಮೊದಲನೇದಾಗಿ ಶ್ರೀ HN ಯೋಗೀಶ್ ಅವ್ರಿಗೆ ನಾನು ಒಂದು ಶುಭಾಶಯಗಳನ್ನ ಹೇಳಲಿಕ್ಕೆ ಇಷ್ಟಪಡ್ತೀನಿ. HN ಯೋಗೀಶ್ ಅವರು ಕೆಳವರ್ಗದ ಸಮುದಾಯದಿಂದ ಬಂದು ತಮ್ಮ ತಾಲೂಕು ಬೇಲೂರು ಹಳೆಬೀಡು ಹೋಬಳಿ ಒಂದು ಹುಲಿಕೆರೆ ಅಂತ ಒಂದು ಸಣ್ಣ ಗ್ರಾಮ, ಒಂದು ಗ್ರಾಮದಿಂದ ಬಂದು ಅಂಬೇಡ್ಕರ್ ತತ್ವ ಆದರ್ಶಗಳನ್ನ ಮೈಗೂಡಿಸ್ಕೊಂಡು ಬಂದು ಅವತ್ತಿಂದ ಇವತ್ತವರೆಗೂ ಕೂಡ ಹೋರಾಟ ಜೀವನನೇ ಮಾಡಿರೋಂಥ ವ್ಯಕ್ತಿ. ಜೊತೆಗೆ 23 ವರ್ಷ ಆಗಿದೆ, 2003ರಲ್ಲಿ ಎನ್ರೋಲ್ಮೆಂಟ್ ಅಂತ ಅನಿಸುತ್ತೆ. ಅವತ್ತಿಂದ ಇವತ್ತವರೆಗೂ ಕೂಡ ಹಾಸನದಲ್ಲಿ ವಕೀಲ ವೃತ್ತಿಯನ್ನು ಮಾಡ್ತಾ ಇದ್ದಾರೆ. ನಾವು ಕೂಡ ಅದನ್ನೆಲ್ಲ ಪ್ರತಿಯೊಂದನ್ನು ಕೂಡ ಗಮನಿಸ್ಕೊಂಡು ಬಂದಿದ್ವಿ. ಯೋಗೇಶ್ ನನಗೆ ಉತ್ತಮವಾದ ಸ್ನೇಹಿತರು. ಈ ಸಂದರ್ಭದಲ್ಲಿ ನಾನು ಒಂದನ್ನು ನಮ್ಮ ಮಾನ್ಯ ಮುಖ್ಯಮಂತ್ರಿಗಳಿಗೆ, ಮಾನ್ಯ ಉಪಮುಖ್ಯಮಂತ್ರಿಗಳಿಗೆ, ಹಾಗೆ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಸನ್ಮಾನ್ಯ ಶ್ರೀ ಕೃಷ್ಣ ಬೈರೇಗೌಡರಿಗೆ, ಮಾನ್ಯ MP ಸಾಹೇಬರಿಗೆ, ಹಾಗೂ ಮಾನ್ಯ B ಶಿವರಾಮ್ ಸಾಹೇಬರು, ಬೇಲೂರು ಡಿಫೀಟೆಡ್ ಕ್ಯಾಂಡಿಡೇಟ್, ನಮ್ಮ ಹಿರಿಯರು, ನಮ್ಮ ಮಾರ್ಗದರ್ಶಕರು, ಜೊತೆಗೆ ನಮ್ಮ ಅರಸೀಕೆರೆ ಶಾಸಕರು ಶಿವಲಿಂಗೇಗೌಡರಿಗೆ, ಹಾಗೂ ನಮ್ಮ ಹಾಸನದ ಎಲ್ಲ ಕಾಂಗ್ರೆಸ್ ನಾಯಕರುಗಳಿಗೆ, ಎಲ್ಲ ವರ್ಗದ ಮತ್ತು ಎಲ್ಲ ವಿಂಗ್ಸ್, ವುಮೆನ್ ಕಾಂಗ್ರೆಸ್ ಇರ್ಬೋದು, ಯೂತ್ ಕಾಂಗ್ರೆಸ್ ಇರ್ಬೋದು, ಲೇಬರ್ ಸೆಲ್ ಇರ್ಬೋದು, ನಮ್ಮೆಲ್ಲ ಕಾಂಗ್ರೆಸ್ ಕಮಿಟಿ, ಡಿಸ್ಟ್ರಿಕ್ಟ್ ಕಾಂಗ್ರೆಸ್ ಕಮಿಟಿ, ಇವನ್ ನಮ್ಮ ಅಧ್ಯಕ್ಷರಾದಂಥ ಲಕ್ಷ್ಮಣರವರಿಗೆ, ಎಲ್ಲರೂ ಕೂಡ, ಇವನ್ ನಮ್ಮ ಹಿರಿಯರಾದ ಜವರೇಗೌಡರಿದ್ದಾರೆ, ನಮ್ಮ ದಿವಂಗತ ಆನಂದಣ್ಣವ್ರನ್ನ ಈ ಸಂದರ್ಭದಲ್ಲಿ ನಾವು ನೆನೆಸ್ತಾ, ಅವರೆಲ್ಲರದ್ದು ಮಾರ್ಗದರ್ಶನದಲ್ಲಿ ನಾನು ಕೂಡ ಗ್ರಾಮ ಪಂಚಾಯತಿ ಮೆಂಬರ್ ಆಗಿ 2005ರಿಂದ ಅವತ್ತು ಕೂಡ ನನ್ನನ್ನು ಯೂತ್ ಕಾಂಗ್ರೆಸ್ ಹಾಸನ ಜಿಲ್ಲಾಧ್ಯಕ್ಷರು ಮಾಡಿ ಸನ್ಮಾನ್ಯ ಕೃಷ್ಣ ಬೈರೇಗೌಡರನ್ನ ನಾನು ಈ ಸಂದರ್ಭದಲ್ಲಿ ನೆನೆಯಕ್ಕೆ ಇಷ್ಟಪಡ್ತೀನಿ. ಜೊತೆಗೆ ಅವತ್ತಿಂದ ಕೂಡ ನಾವು ಕಾಂಗ್ರೆಸ್ ಕಟ್ಟಾಳಾಗಿ ತಾಲೂಕ್ ಪಂಚಾಯತಿನಲ್ಲಿ ಕಾಂಗ್ರೆಸ್ ಪಾರ್ಟಿಯಿಂದ ಸಿಂಬಲ್ನಿಂದ ಅವತ್ತು ಯಾರೂ ನಿಲ್ಲೋರಿಲ್ಲ ಅಂತ ಸಂದರ್ಭದಲ್ಲೂ ಕೂಡ ನಾವು ಅವತ್ತು ಕಾಂಗ್ರೆಸ್ ಪಕ್ಷನ ಹಾಸನದಲ್ಲಿ ಕಟ್ಟೋಂಥ ಕೆಲಸವನ್ನು ಮಾಡಿದ್ದೀವಿ. ಇವತ್ತು ಕೂಡ ನಾವು ಕಾಂಗ್ರೆಸ್ ಕಟ್ಟೋಂಥ ಕೆಲಸನ ನನ್ನ ಸ್ನೇಹಿತರುಗಳು ಮತ್ತು ನಾವೆಲ್ಲ ಸೇರಿ ಮಾಡೋಂಥ ಕೆಲಸ ಮಾಡ್ತೀವಿ ಅಂತ ಹೇಳ್ತಾ, ಜೊತೆಗೆ ನಾನು ಕಾಂಗ್ರೆಸ್ ಕಾನೂನು ಜಿಲ್ಲಾ ಘಟಕದ ಅಧ್ಯಕ್ಷನಾಗಿ ಸತತ 16 ವರ್ಷಗಳ ಕಾಲ ಅತ್ಯುತ್ತಮವಾದ ಕೆಲಸ ಮಾಡಿದ್ದೀನಿ ಅಂತ ನನಗೊಂದು ಸಂತೋಷ ಇದೆ. ಹಲವಾರು ಬಾರಿ ನಾವು ಬ್ಯಾಂಗ್ಳೂರು ಇರ್ಬೋದು ಅಥವಾ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಕಾನೂನು ಘಟಕದ ನಮ್ಮ ಸನ್ಮಾನ್ಯ ಶ್ರೀ ಧನಂಜಯ CM ಅವರು ನಮ್ಮ ರಾಜ್ಯಾಧ್ಯಕ್ಷರು, ಹಾಗೂ ಕೆಲವು ದಿನಗಳ ಕಾಲ, ಕೆಲವು ವರ್ಷಗಳ ಕಾಲ ಸನ್ಮಾನ್ಯ ಶ್ರೀ ಪೊನ್ನಣ್ಣನವರು ಮಾನ್ಯ ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರರು, ಅವರು ಕೂಡ
ಈ ಒಂದು ಘಟಕದ ಅಧ್ಯಕ್ಷ ಆದಂಥ ಸಂದರ್ಭದಲ್ಲೂ ಕೂಡ ಅವರ ಮಾರ್ಗದರ್ಶನದಲ್ಲೂ ಕೂಡ ನಾವು ಹಲವಾರು ಕಾರ್ಯಕ್ರಮಗಳನ್ನು ಮಾಡಿದ್ದೇವೆ. ಇವಾಗ ನಾನು ಕಳೆದ ಬಾರಿ 2025-26ನೇ ಸಾಲಿನಲ್ಲಿ ಹಾಸನ ಜಿಲ್ಲಾ ವಕೀಲರ ಸಂಘದ ಅಧ್ಯಕ್ಷನಾಗಿ ಉತ್ತಮವಾದ ಕೆಲಸವನ್ನು ಮಾಡಿ ನಮ್ಮ ಮಾನ್ಯ ಶಾಸಕರು ಹಾಸನ ವಿಧಾನಸಭಾ ಕ್ಷೇತ್ರ ಮತ್ತು ಮಾನ್ಯ ಲೋಕಸಭಾ ಕ್ಷೇತ್ರ ಸನ್ಮಾನ್ಯ ನಮ್ಮ ಶ್ರೇಯಸ್ ಪಟೇಲ್ ಸಾಹೇಬರು ಮತ್ತು ಜೊತೆಗೆ ನಮ್ಮ ಮಧು ಮಾದೇಗೌಡರು, ನಮ್ಮ ಸದರನ್ ಕಾನ್ಸ್ಟಿಟ್ಯೂನ್ಸಿ ಗ್ರಾಜ್ಯುಯೇಟ್ಸ್ ಕಾನ್ಸ್ಟಿಟ್ಯೂನ್ಸಿ ಮಧು ಮಾದೇಗೌಡರು ಕೂಡ ಅವ್ರ ಜೊತೆ ಸಂಪರ್ಕವನ್ನು ಇಟ್ಕೊಂಡು ಸಾಕಷ್ಟು ಅನುದಾನವನ್ನು ತಂದು ನಮ್ಮ ವಕೀಲ ಸಂಘಕ್ಕೆ ನಮ್ಮ ಕೈಲಾದ ಒಂದು ಸಣ್ಣ ಅರಳಿ ಸೇವೆಯನ್ನು ಮಾಡಿದ್ದೀವಿ. ಅದನ್ನು ಕೂಡ ಎಲ್ಲರೂ ಕೂಡ ಮೆಚ್ಚಿ ನಮಗೂ ಕೂಡ ಒಂದು ಆಶೀರ್ವಾದವನ್ನು ಮಾಡಿದ್ದಾರೆ ಅಂತ ನಾವು ಭಾವಿಸ್ತಾ ಮುಂದಿನ ದಿನಗಳು ಕೂಡ ನಾವು ಖಂಡಿತ ಉತ್ತಮವಾದ ರೀತಿಯಲ್ಲಿ ಕೆಲಸವನ್ನು ಮಾಡ್ತೇವೆ. ಈ ಸಂದರ್ಭದಲ್ಲಿ ನಾನು ಹಾಗಾಗಿ ಎಲ್ಲ ಯೋಗೀಶ್ ಅವ್ರಿಗೆ ಇವತ್ತೊಂದು ಉತ್ತಮವಾದ ಒಂದು ಜವಾಬ್ದಾರಿಯನ್ನು, ಒಂದು ಸ್ಥಾನವನ್ನು ನಮ್ಮ ಕಾಂಗ್ರೆಸ್ ಸರ್ಕಾರ, ಕಾಂಗ್ರೆಸ್ ಪಕ್ಷ ಒಂದು ನೀಡಿದೆ. ಅವರು ಈ ನಿಟ್ಟಿನಲ್ಲಿ ಕಾರ್ಯೋನ್ಮುಖರಾಗ್ತಾರೆ. ಆಲ್ರೆಡಿ ಕಾರ್ಯೋನ್ಮುಖರಾಗಿ ಉತ್ತಮ ಕೆಲಸವನ್ನು ಮಾಡ್ತಾ ಇದ್ದಾರೆ. ನಮ್ಮ ಜಿಲ್ಲಾ ಅಧ್ಯಕ್ಷರಾದಂಥ ಜಯರಾಮ್ರವ್ರ ಜೊತೆ ಕೋಆರ್ಡಿನೇಟ್ ಮಾಡ್ಕೊಂಡು ಉತ್ತಮವಾದ ಒಂದು ಕೆಲಸವನ್ನು ಮಾಡಲಿ. ಪಕ್ಷದಲ್ಲಿ 7 ತಾಲೂಕುಗಳಿದೆ, 7 ತಾಲೂಕುಗಳಲ್ಲೂ ಕೂಡ ನಮ್ಮ ಒಂದು ಏನು ಲೀಗಲ್ ಸೆಲ್ ಇದೆ ಅದನ್ನು ಒಂದು ಸ್ಟ್ರೆಂಥನ್ ಮಾಡಲಿ. ಮತ್ತು ಎಲ್ಲ ಕಡೆ ಅವರು ಏನು ನಾವಿದ್ದಂಥ ಸಂದರ್ಭದಲ್ಲೂ ಕೂಡ ಎಲ್ಲ ಅಧ್ಯಕ್ಷರು ಮತ್ತು ತಾಲೂಕು ಕಮಿಟೀಸ್ನೆಲ್ಲ ಸೆಟ್ಔಟ್ ಮಾಡಿದ್ವಿ. ಅದೇ ರೀತಿ ಅವರು ಮಾಡಲಿ, ಅವ್ರ ಮಾರ್ಗದರ್ಶನದಲ್ಲಿ ಒಂದು ಪಾರ್ಟಿ ಒಂದು ಆರ್ಗನೈಸ್ ಆಗಲಿ. ಮತ್ತು ರಾಜ್ಯಾದ್ಯಂತ ಅವರು ಕೂಡ ಇವಾಗ ಸಂಘಟನಾ ಕಾರ್ಯದರ್ಶಿ ಫಸ್ಟ್ ಸ್ಟೇಟ್ ಅಂತ ಮಾಡಿರೋದ್ರಿಂದ ರಾಜ್ಯಾದ್ಯಂತ ಅವರು ಉತ್ತಮವಾದ ಕೆಲಸವನ್ನು ಮಾಡಲಿ, ಕೆಲಸವನ್ನು ಸಂಘಟನೆಯನ್ನು ಮಾಡಲಿ, ಪಕ್ಷ ಸಂಘಟನೆಯಲ್ಲಿ ತಮ್ಮನ್ನು ತಾವು ತೊಡಗಿಸ್ಕೊಳ್ಳಿ ಅಂತ ಹೇಳ್ತಾ ಅವರು ಅವ್ರ ಸ್ನೇಹಿತರುಗಳಿಗೆಲ್ಲ ಒಂದು ಶುಭವನ್ನು ಕೋರ್ತಾ ಈ ಸಂದರ್ಭದಲ್ಲಿ ನಾನು ಮತ್ತು ವಿಶೇಷವಾಗಿ ನನ್ನ ಮಾಸ್ ಟಿ ವಿ ಅವರಿಗೆ ಮತ್ತು ನಮ್ಮ ಬ್ಯಾಂಗ್ಳೂರಿಂದ ಬಂದಂಥ ನನ್ನ ಆತ್ಮೀಯರು ಒಡನಾಡಿಗಳು ಆದಂಥ ಸನ್ಮಾನ್ಯ ಶ್ರೀ ಕರ್ಣ ಅವರು ಕೂಡ ಎಷ್ಟು ಸಾಮಾಜಿಕವಾಗಿ ತುಡಿತದ ಜೀವಿ ಅಂತ ಅಂದರೆ, ಹಾಸನ ಅಂತಂದರೆ ವಿಶೇಷವಾದ ಕಾರ್ಯಕ್ರಮ, ವಿಶೇಷವಾದ ಒತ್ತು ಕೊಟ್ಟು ಇಲ್ಲಿ ಬಂದು ಅವರು ಎಲ್ಲ ತಮ್ಮ ಒಂದು ಮಾಸ್ ಟಿ ವಿನಲ್ಲಿ ಒಂದು ತುಂಬ ಅತ್ಯುತ್ತಮವಾಗಿ, ಮತ್ತು ನಮ್ಮ ರೆಡ್ಡಿ ಸರ್ ಕೂಡ ಈ ಒಂದು ಏಜಲ್ಲೂ ಕೂಡ ಅವರು ಚಿರ ಯುವಕನಂತೆ ಒಂದು ಅವರ ಉತ್ಸುಕತೆ ನೋಡಿದ್ರೆ ನಮಗೆ ಅವರೆಲ್ಲ ಮಾರ್ಗದರ್ಶನ ಜೊತೆಗೆ ಏನು ಮಾಸ್ ಟಿ ವಿ ಎಂಟೈರ್ ಟೀಮ್ಗೆ ಐ ವುಡ್ ಲೈಕ್ ಟು ಕಂಗ್ರ್ಯಾಚುಲೇಟ್, ಧನ್ಯವಾದಗಳನ್ನ ಹೇಳೋಕ್ಕೆ ಇಷ್ಟಪಡ್ತೀನಿ. ಹಾಗಾಗಿ ಮುಂದಿನ ದಿನಗಳಲ್ಲಿ ನಾವು ಸಹ ಈಗ ನನಗೆ ಹಾಲಿ ಜವಾಬ್ದಾರಿ ಹಾಸನ ಜಿಲ್ಲಾ ಸರ್ಕಾರಿ ವಕೀಲರಾಗಿ ಕೆಲಸವನ್ನು ಮಾಡ್ತಾಯಿದ್ದೆ. ಸರ್ಕಾರ ನನಗೆ ಒಂದು ಸುವರ್ಣ ಅವಕಾಶವನ್ನು ಕಲ್ಪಿಸಿಕೊಟ್ಟಿದ್ದಾರೆ. ನನ್ನ ಕೆಲಸವನ್ನು ನಿಷ್ಠೆಯಿಂದ ಪ್ರಾಮಾಣಿಕತೆಯಿಂದ ನಾನು ಮಾಡ್ತಾಯಿದ್ದೀನಿ ಅಂತ ಹೇಳ್ತಾ ಅದಕ್ಕೂ ಕೂಡ ನನಗೆ ಸಂತೋಷ ಆಗುತ್ತೆ. ಇದೆಲ್ಲ ನಾವು ಪಕ್ಷಕ್ಕೆ ನಾವು ಕಷ್ಟಪಟ್ಟು ಸುಮಾರು 20-25 ವರ್ಷಗಳಿಂದ ಕಷ್ಟಪಟ್ಟು ಕೆಲಸ ಮಾಡಿದ್ದಕ್ಕೆ ಇವತ್ತು ಪಕ್ಷ ನಮ್ಮನ್ನು ಒಂದು ಗುರುತಿಸಿ ಒಂದು ಸ್ಥಾನಮಾನವನ್ನು ಕೊಟ್ಟಿದ್ದಾರೆ. ನಾನು ಈ ಸಂದರ್ಭದಲ್ಲಿ ನಮ್ಮ ಲಾ ಮಿನಿಸ್ಟ್ರನ್ನು ಕೂಡ ನೆನೀಬೇಕಾಗುತ್ತೆ. ಸನ್ಮಾನ್ಯ ಶ್ರೀ H.K. ಪಾಟೀಲ್ ಸಾಹೇಬರು ಕೂಡ ನಮಗೆ ಇವತ್ತು ಒಂದು ಆಶೀರ್ವಾದವನ್ನು ಮಾಡಿದ್ದಾರೆ. ಹಾಗೆ ನಮ್ಮ ಇಂದಿನ ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಮಿನಿಸ್ಟ್ರು ಕೂಡ KN ರಾಜಣ್ಣವ್ರನ್ನು ಕೂಡ ಈ ಸಂದರ್ಭದಲ್ಲಿ ನಾವು ನೆನೀಬೇಕಾಗುತ್ತೆ. ಅವರು ಕೂಡ ಅವರ ಆಶೀರ್ವಾದದೊಂದಿಗೆ ನಮ್ಮ ಜಾವಗಲ್ ಮಂಜುನಾಥ್ ಅವರು ಇರ್ಬೋದು. ಸೊ ಎಲ್ಲರೂ ಕೂಡ ಎಲ್ಲ ನಮ್ಮ ಸ್ನೇಹಿತರುಗಳು ಕೂಡ ನಮಗೆ ಅದೊಂದು ಸಾಕಾರವನ್ನು ಮಾಡಿದ್ದಾರೆ. ಮುಂದೆ ಎಲ್ಲ ಕಾಂಗ್ರೆಸ್ ಪಕ್ಷದಲ್ಲಿ ಹಾಸನದಲ್ಲಿ ಎಲ್ಲ ತಾಲೂಕುಗಳು ಮುಂಬರುವ ಚುನಾವಣೆಗಳಲ್ಲಿ ನಾವು ಸಕ್ರಿಯವಾಗಿ ನಮ್ಮ ಸ್ನೇಹಿತರುಗಳೆಲ್ಲ ಸಕ್ರಿಯವಾಗಿ ಕೆಲಸ ಮಾಡಿ ಪಕ್ಷವನ್ನು ಒಂದು ಸ್ಟ್ರೆಂಥನ್ ಮಾಡೋಂಥ ಕೆಲಸವನ್ನು ಮಾಡ್ತೀವಿ ಅಂತ ಹೇಳ್ತಾ ತಮ್ಮೆಲ್ಲರಿಗೂ ಹೊಂದಿಸಿ ನನ್ನ ಮಾತು ಮುಗಿಸ್ತೀನಿ. ಧನ್ಯವಾದಗಳು. ಸರ್, ಒಂದು ಪ್ರಶ್ನೆ. ಈಗಾಗಲೇ ತಾವು ಹಾಸನ ಜಿಲ್ಲಾ ವಕೀಲರ ಸಂಘದ ಅಧ್ಯಕ್ಷರಾಗಿದ್ದೀರಿ. ಕಳೆದ ತಾನೇ ಒಂದು ಬಾರ್ ಕೌನ್ಸಿಲ್ ಚುನಾವಣೆ ಮುಗಿಯಿತು. ನೀವು ಹಾಸನದ ಅಧ್ಯಕ್ಷಗಿನಲ್ಲಿ ತಾವು ಭಾಗವಹಿಸಲಿಲ್ಲ, ನಮ್ಮ ಬಾರ್ ಕೌನ್ಸಿಲ್ ಚುನಾವಣೆ ತಾವು ಭಾಗವಹಿಸಲಿಲ್ಲ. ಸೊ ಈಗ ನಿಮ್ಮ ಮುಂದಿನ ನಡೆ ಯಾವ ಕಡೆಗೆ? ಯಾಕೆ ತಾವೇ ಹೇಳಿದ್ರಿ, DK ಶಿವಕುಮಾರ್ ಹೇಳಿದ್ರಿ, ಮತ್ತು ಮತ್ತೊಬ್ಬರು ಹೇಳಿದ್ರಿ, ಪಕ್ಷ ನಿಮಗೆ ಗುರುತಿಸಿ ಅಂತ ಹೇಳಿದ್ರಿ. ನಿಮ್ಮ ಮುಂದಿನ ನಡೆ ಯಾವ ಕಡೆ ಸರ್? ಅಧ್ಯಕ್ಷ ಆಯಿತು, ನಮ್ಮ ಬಾರ್ ಕೌನ್ಸಿಲ್ ಚೇರ್ಮನ್ ಎಲೆಕ್ಷನ್ ಮುಗಿಯಿತು, ಮುಂದೆ ಹೇಗೆ? ಏನಾದ್ರು MP ಆಗ್ಬೋದು ಅಥವಾ ಸೆಂಟ್ರಲ್ ಏನಾದ್ರು ನಿಮ್ಮ ನಡೆ ನಡ್ಕೊಂಡು ಹೋಗೋ ಸಾಧ್ಯತೆ ಇದೆಯಾ? ಇದು ತಿಳಿಸ್ಕೊಡಿ ಸರ್. ಇಲ್ಲ, ಕರ್ಣವರು ನಮ್ಮ ಹಿತೈಷಿಯಾಗಿ ಒಂದು ಒಳ್ಳೆಯ ಸದ್ಭಾವನೆಯನ್ನು ಇಟ್ಟಿರೋದಕ್ಕೆ ನಮ್ಮ ಮೇಲೆ ಅವರಿಗೆ ಒಂದು ಧನ್ಯವಾದಗಳನ್ನ ಹೇಳಕ್ಕೆ ಇಷ್ಟಪಡ್ತೀನಿ. ಇಲ್ಲ, ನಾವು ಮೊದಲು ಕೂಡ ಗ್ರಾಮೀಣ ಭಾಗದಿಂದ ಬಂದಂಥವನು. ನಾನು ಯಾವುದೇ ಒಂದು ಇದೇ ಥರ ಆಸೆಪಟ್ಟು ಇದೇ ಮಾಡಬೇಕು ಅನ್ನೋ ಆ ಥರದ್ದೇನು ನಾವು ಅತಿ ಆಸೆ ಪಟ್ಟಂಥವ್ರೇನಲ್ಲ. ಭಗವಂತ ಏನು ಕೊಡ್ತಾನೆ, ಯಾವ ದಾರಿನಲ್ಲಿ ನಡೆಸ್ಕೊಂಡು ಹೋಗ್ತಾನೆ, ಆ ದಾರಿನಲ್ಲಿ ಪ್ರಾಮಾಣಿಕವಾಗಿ ನಮ್ಮ ನಿಷ್ಠೆಯಾಗಿ ಕೆಲಸವನ್ನು ಮಾಡ್ತಾಯಿದ್ದೀವಿ. ಆದರೆ ಪ್ರತಿಯೊಬ್ಬರಿಗೂ ಹೇಳ್ತಾರೆ ಕೆಲವರೆಲ್ಲ ಇದೇ ಗೋಲ್ ಇರಬೇಕು, ಇದೇ ರೀಚ್ ಮಾಡಬೇಕು, ಹಾಗೆ ಹೀಗೆ ಅಂತ ಹೇಳ್ತಾ. ಬಟ್ ನಾನು ಈ ಸಂದರ್ಭದಲ್ಲಿ ಒಂದು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಗ್ರಾಮೀಣ ಭಾಗದಿಂದ ಬಂದಂಥವ್ರಿಗೆ ಹಲವಾರು ಕಷ್ಟ ಕಾರ್ಪಣ್ಯಗಳನ್ನ ನಮ್ಮ ಸ್ಟ್ರೆಂತನ್ನು ನಾವು ಉಳಿಸ್ಕೊಂಡು ಬೆಳೆಸ್ಕೊಂಡು ನಾವು ಎಕ್ಸಿಸ್ಟ್ ಆಗೋದೇ ಫಸ್ಟು ದೊಡ್ಡ ಗುರಿಯಾಗಿರುತ್ತೆ. ಭಗವಂತನ ಕರುಣೆಯಿಂದ 24 ವರ್ಷ ವೃತ್ತಿ ಮಾಡಿದ್ವಿ. ಇವತ್ತೊಂದು ಗುರುತರವಾಗಿ ಒಂದು ನೆಲೆ ನಿಂತು ಒಂದು ವೃತ್ತಿನಲ್ಲೂ ಕೂಡ ಒಂದು ಸ್ಟೇಬಲ್ ಆಗಿದ್ವಿ. ಭಗವಂತ ಇಷ್ಟನ್ನು ಕೊಟ್ಟಿರೋದೇ ನಮಗೆ ದೊಡ್ಡದು. ಆದರೆ ನಮ್ಗೆ ಇನ್ನೂ ಮುಂದಕ್ಕೆ ಗೋಲ್ಸ್ ಇದೆ. ಆದರೆ ತಮ್ಮೆಲ್ಲರ ಆಶೀರ್ವಾದದಂತೆ ನಮಗೇನು ಆ ಥರ ದೊಡ್ಡ ಗೋಲ್ಗಳೇನು ಇಲ್ಲ. ದೇವ್ರ ಕರುಣೆ ಮಾಡಿದ್ರೆ ನಮಗೆ ಶಕ್ತಿ ಇದೆ, ದೇವ್ರು ಕೊಟ್ಟಿದ್ದಾರೆ, ಆ ಶಕ್ತಿ ಕೊಟ್ಟಿದ್ದಾರೆ. ಇವಾಗ ವಕೀಲರ ಸಂಘದಲ್ಲೂ ಕೂಡ ಒಂದು ಒಳ್ಳೆ ಕೆಲಸವನ್ನು ಮಾಡಿದ್ದೀವಿ. ಭಗವಂತ ಅದೇನು ದಾರಿ ತೋರಿಸ್ತಾರೆ ಆ ದಾರಿನಲ್ಲಿ ನಾವು ನಡೆಯೋಕ್ಕೆ ಇಷ್ಟಪಡ್ತೀನಿ. ನಾನು MLA ಆದಮೇಲೆ ಜನ ಸೇವೆ ಮಾಡ್ಬೋದು, MP ಆದಮೇಲೆ ಸೇವೆ ಮಾಡ್ಬೋದು, ಸೊ ಡೆಲ್ಲಿಗೆ ಹೋದ್ರೆ ಸೇವೆ ಮಾಡ್ಬೋದು. ಸೇವೆ ಮಾಡಲಿಕ್ಕೆ
ದಾರಿ ಇದ್ರ ಬಗ್ಗೆ ತಿಳಿಸ್ಕೊಡಿ ಸರ್. ಇಲ್ಲ, ಖಂಡಿತ. ಈಗ ನನಗೆ ಹಾಲಿ ಜವಾಬ್ದಾರಿ ಸರ್ಕಾರದವರು, ಮಾನ್ಯ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ಕಾನೂನು ಮಂತ್ರಿಗಳು, ಜಿಲ್ಲಾ ಮಂತ್ರಿಗಳು ನಮಗೆ ಹಾಸನ ಜಿಲ್ಲಾ ಸರ್ಕಾರಿ ವಕೀಲರಾಗಿ ನೇಮಕ ಮಾಡಿ ಈಗ 6 ತಿಂಗಳು 7 ತಿಂಗಳು ಕಳೆದಿದೆ. ಇನ್ನು 3 ವರ್ಷಗಳ ಕಾಲ ನಾನು ಈ ಕೆಲಸವನ್ನು ಮಾಡಬೇಕಾಗತ್ತೆ. ನಿಷ್ಠೆಯಿಂದ ಈ ಕೆಲಸವನ್ನು ಮಾಡ್ತೀನಿ. ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ಪಕ್ಷದ ಕಟ್ಟಾಳಾಗಿ ಕೆಲಸವನ್ನು ಮಾಡ್ತೀನಿ. ಸರ್ಕಾರದಲ್ಲಿ ಆ ಸಂದರ್ಭದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಗುರುತಿಸ್ತಾರೆ. ನಮ್ಮ ಇವಾಗ ಹೋದ್ರೂ ಕೂಡ ಅದೊಂದು ನಮಗೆ ಸಂತೋಷ. ಅವ್ರೇನು ಜವಾಬ್ದಾರಿ ಕೊಡ್ತಾರೋ ಆ ಜವಾಬ್ದಾರಿ ನಾನು ಖಂಡಿತ ನಿಭಾಯಿಸೋಕ್ಕೆ ಬದ್ಧನಾಗಿದ್ದೀನಿ ಮತ್ತು ಕಂಕಣಬದ್ಧ ಕಟ್ಟಿ ಮಾಡ್ತೀನಿ. ನಾನು ಅದ್ರ ಬಗ್ಗೆ ಏನು ಎರಡು ಅನುಮಾನನೇ ಇಲ್ಲ. ತಾವು ಇಟ್ಕೊಂಡಿರ್ತಕ್ಕಂಥ ಕನಸು ಸಾಲುತ್ತಿರುತ್ತಾ ನೀವು ಇನ್ನೂ ಹೆಚ್ಚಿನ ಒಂದು ಹುದ್ದೆ ತೆಗೆದುಕೊಂಡು ನಿಮ್ಮ ಏನು ವಕೀಲ ಶಕ್ತಿಗೆ ಅನುಕೂಲ ಮಾಡಲಿತ್ತಿರುತ್ತಾ ನಮ್ಮ ಚಾಲಕರೇ ಅಂತ ನಮಗೆ? ಖಂಡಿತ ನಮಗೇನೋ ಥರ ಸ್ವಪ್ರತಿಷ್ಠೆ, ಸ್ವಹಿತಾಸಕ್ತಿ ಅನ್ನೋದೇನಿಲ್ಲ. ಭಗವಂತ ಎಲ್ಲ ಕೊಟ್ಟಿದ್ದಾನೆ, ಮುಂದೆ ಕೊಡ್ತಾರೆ. ಹಾಗಾಗಿ ಎಲ್ಲರಿಗೂ ಕೂಡ ಒಂದು ಒಳ್ಳೆಯದನ್ನು ಬಯಸೋಂಥ ಒಂದು ಇದನ್ನು ಮನಸ್ಥಿತಿಯನ್ನು ದೇವರು ನಮಗೆ ಕೊಟ್ಟಿದ್ದಾರೆ. ಸೊ ಹಾಗಾಗಿ ನಾವೆಲ್ಲರೂ ಕೂಡ ಒಳ್ಳೆಯದನ್ನ ಬಯಸ್ತೀವಿ. ಜೊತೆಗೆ ಭಗವಂತ ಯಾವ ದಾರಿನಲ್ಲಿ ಕರ್ಕೊಂಡು ಹೋಗ್ತಾರೆ ಆ ಮಾರ್ಗದರ್ಶನದಲ್ಲಿ ಆ ಕೆಲಸವನ್ನು ಮಾಡೋಕ್ಕೆ ನಾನು ಕಂಕಣಬದ್ಧನಾಗಿದ್ದೀನಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಸರ್, ಈಗ ಈ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಕಮಿಟಿ ಈ ಹಾಸನಲ್ಲಿ ಗುರುತಿಸಿ ತಮ್ಮನ್ನೆಲ್ಲ ವಕೀಲರು ಕಾನ್ಸ್ಟಿಟ್ಯೂಷನ್ಗೇನೆ ಅದೊಂದು ಶಕ್ತಿ ತಂದಂಥ ವಕೀಲರು. ಈ ಪಾರ್ಟಿ ಬಗ್ಗೆ ಸ್ವಲ್ಪ ಹೇಳ್ತೀರಾ ಸರ್? KPCC ಇದು ಒಂದು ಮ್ಯಾಂಡೇಟ್ ಆಗಲಿ, ಏನು ತಮ್ಮ ಮನಸ್ಸಲ್ಲಿ ಏನಿದೆ, ಏನು ಮಾಡಬೇಕು ಅಂತ? ಒಳ್ಳೆಯ ಪ್ರಶ್ನೆಯನ್ನು ಕೇಳಿದ್ರಿ. KPCCಗೆ ಸಂಬಂಧಪಟ್ಟಂತೆ ಹಾಸನ ಜಿಲ್ಲೆಯಲ್ಲಿ ಕಾಂಗ್ರೆಸ್ ನೆಲೆಗಟ್ಟಿನಲ್ಲಿ ಹಿಂದೆ ಹಾಸನದಲ್ಲಿ ನಾವು 80ಸ್ಗೆಲ್ಲ ಹೋಯ್ತು ಅಂತಂದ್ರೆ ಹಾಸನದಲ್ಲಿರೋ 7ಕ್ಕೆ 7 ಕಾನ್ಸ್ಟಿಟ್ಯೂನ್ಸಿನ ಸನ್ಮಾನ್ಯ ಹನುಮೇಗೌಡರು ಇರ್ಬೋದು, ಶ್ರೀಕಂಠಯ್ಯನವ್ರು ಇರ್ಬೋದು, ಪುಟ್ಸ್ವಾಮಿಗೌಡರು ಇರ್ಬೋದು, ಆ ಸಂದರ್ಭದಲ್ಲಿ ಎಲ್ಲ ಕ್ಷೇತ್ರದಲ್ಲೂ ಕೂಡ ಕಾಂಗ್ರೆಸ್ ವಿಜಯ ಪತಾಕೆಯನ್ನು ಹಾರಿಸಿದ್ದ ದಿನಗಳಿದೆ. ಸೊ ನಂತರದಲ್ಲಿ ಬರ್ತಾ ಸೊ ಪ್ರಾದೇಶಿಕ ಪಕ್ಷವಾದಂಥ ಹಾಸನದಲ್ಲಿ JDS ಪ್ರಾಬಲ್ಯ ಹೆಚ್ಚಿತ್ತು. ಹಾಗಾಗಿ ಸ್ವಲ್ಪ ಕಾಂಗ್ರೆಸ್ದು ಬೆಳವಣಿಗೆ ಎಲ್ಲೋ ಒಂದು ಕಡೆ ಕುಂಠಿತ ಆಯಿತು ಅಂತ ಹೇಳ್ಬೋದು ಅನಿಸುತ್ತೆ. ಬಟ್ ಇತ್ತೀಚಿನ ದಿನಗಳಲ್ಲಿ ಮತ್ತೆ ಒಂದು ಸೆಕೆಂಡ್ ಕಾಂಗ್ರೆಸ್ ಪುಟಿದೇಳದಲ್ಲಿ ಅನುಮಾನ ಇಲ್ಲ. ಈ ಸತಿ MP ಗೆದ್ದಿದ್ವಿ. ಮತ್ತು ಮುಂಬರೋ ಚುನಾವಣೆಗಳಲ್ಲಿ ಕಾಂಗ್ರೆಸ್ ಪಾರ್ಟಿ ಸಕ್ರಿಯವಾಗಿ ಕೆಲಸ ಮಾಡ್ತಾಯಿದ್ವಿ. ಇವಾಗ ಮೊನ್ನೆ DK ಶಿವಕುಮಾರ್ ಅವರ ನೇತೃತ್ವದಲ್ಲಿ ಅವರ ಅಧ್ಯಕ್ಷ ಆದಮೇಲೆ ಕಾಂಗ್ರೆಸ್ ಪಕ್ಷಕ್ಕೆ ರಾಜ್ಯಾದ್ಯಂತ ಹಾಗೂ ಹಾಸನ ಜಿಲ್ಲೆಯಲ್ಲಿ ಹೊಸ ಚೈತನ್ಯ ಬಂದಿದೆ. ಜೊತೆಗೆ ಜಿಲ್ಲೆಗೆ ಉತ್ತಮವಾದ ನಮ್ಮ ಮಾನ್ಯ ಕಂದಾಯ ಸಚಿವರು ಸನ್ಮಾನ್ಯ ಶ್ರೀ ಕೃಷ್ಣ ಬೈರೇಗೌಡರು ಹಾಸನ ಜಿಲ್ಲಾ ಉಸ್ತುವಾರಿಯಾಗಿದ್ದಾರೆ. ಮೊನ್ನೆ ಸಕಲೇಶ್ಪುರಕ್ಕೆ ಹೋಗಿ ಬರುವಂಥ ಸಂದರ್ಭದಲ್ಲಿ ಉತ್ತಮವಾದ ಮ್ಯಾಂಗ್ಳೂರ್ ಟು ಹಾಸನ ಹೈವೇ ಏನಿದೆ ಅದನ್ನು ಉತ್ತಮವಾದಂಥ ರೀತಿ ಸಕಲೇಶ್ಪುರ ನಮ್ಮ ದೋಣಿಗಲ್ ಭಾಗದಲ್ಲಿ ರೋಡ್ ತುಂಬ ಹಾಳಾಗಿತ್ತು. ಆ ರೋಡನ್ನು ತಾವೇ ಖುದ್ದಾಗಿ ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡಿ ಮೊನ್ನೆ ಜಿಲ್ಲಾಧಿಕಾರಿಗಳ ಜೊತೆ ಹೋಗಿ MP ಅವರು ಸಹ ಹೋಗಿ, ಮತ್ತು ಸಕಲೇಶ್ಪುರ ನಮ್ಮ ಡಿಫೀಟೆಡ್ ಕ್ಯಾಂಡಿಡೇಟ್ ಮುರಳಿ ಮೋಹನ್ ಅವರು ಕೂಡ ಇದ್ದು, ಜೊತೆಗೆ ಹಾಲಿ ಶಾಸಕರು ಇದ್ದರು ಎಲ್ಲ ಆಗಿ ಅದೊಂದು ರೋಡ್ ಇವಾಗ ಒಂದು ಸುಸ್ಥಿತಿನಲ್ಲಿ ಇವಾಗ ಸದ್ಯಕ್ಕೆ ಮೂಮೆಂಟ್ಸ್ಗೆ ತಂದಿದ್ದಾರೆ. ಅದನ್ನೆಲ್ಲ ನೋಡಿದ್ರೆ ಖುಷಿಯಾಗುತ್ತೆ. ಮೊನ್ನೆ ಕೃಷ್ಣ ಬೈರೇಗೌಡರು ಸಾಹೇಬರು ಬಂದಂಥ ಸಂದರ್ಭದಲ್ಲಿ 2 ಬಾರಿ ಜನಸ್ಪಂದನ ಕಾರ್ಯಕ್ರಮ ಮಾಡಿದ್ದಾರೆ. ಜನರ ಕಷ್ಟ ಸುಖನ ಆಲಿಸ್ತಾ ಇದ್ದಾರೆ. ಉತ್ತಮ DC ಅವರು ಇದ್ದಾರೆ. ಎಲ್ಲ ಕೆಲಸ ಆಗ್ತಾ ಇದೆ ಜಿಲ್ಲೆ ಒಳಗಡೆ ಅಂತ ಹೇಳ್ತಾ, ಈ ಸಂದರ್ಭದಲ್ಲಿ ನಮ್ಮ ಕೊಟ್ಟಂಥ ಕಾಂಗ್ರೆಸ್ ಪಕ್ಷದ ಏನು 5 ಗ್ಯಾರಂಟಿ ಸ್ಕೀಮ್ಸ್ ಇದೆ ಅದು ಮುಂದಿನ ದಿನಗಳಲ್ಲಿ ಹಾಸನ ಜಿಲ್ಲಾ ಜನತೆ ಸಾಕಷ್ಟು ಪ್ರಯೋಜನವನ್ನು ಪಡೆದುಕೊಂಡಿದ್ದಾರೆ. ಪ್ರತಿ ಕುಟುಂಬಕ್ಕೆ ಏನಿಲ್ಲ ಅಂದರೂ ಕನಿಷ್ಠ 5,000 ರೂಪಾಯಿ ಇವತ್ತು ಸಿಗೋಂಥ ಕಾರ್ಯಕ್ರಮ ಆಗ್ತಾ ಇದೆ. ಅದೆಲ್ಲೋ ಒಂದು ಕಡೆ ಕಾಂಗ್ರೆಸ್ನ ಅಭ್ಯರ್ಥಿಗಳಿಗೆ ಮುಂದಿನ ದಿನಗಳಲ್ಲಿ ರಾಜ್ಯಾದ್ಯಂತ ಒಂದು ಅನುಕೂಲ ಆಗ್ತದೆ. ಮತ್ತು ಜೊತೆಗೆ ಇವತ್ತು ಕೂಡ ಸಾಕಷ್ಟು ಹಲವಾರು ಅಭಿವೃದ್ಧಿ ಕಾರ್ಯಕ್ರಮಗಳು ಇದ್ರ ಜೊತೆಗೆ ನಡೀತಾ ಇದೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ಸನ್ನು ಬೆಂಬಲಿಸ್ತಾರೆ. ಮತ್ತು ಜೊತೆಗೆ BJPಯಲ್ಲಿ ಆಂತರಿಕ ಕಚ್ಚಾಟ, ಆಂತರಿಕ ಜಗಳ ಅದೆಲ್ಲ ನಮಗೆ ಹೊರವಾಗುತ್ತೆ ಅಂತೇಳಿ ಬಯಸ್ತಾ ನಾನು ಈ ಸಂದರ್ಭದಲ್ಲಿ ಕಾಂಗ್ರೆಸ್ಸು ಮುಂದಿನ ದಿನಗಳಲ್ಲಿ ಅಧಿಕಾರಕ್ಕೆ ಬರೋ ಶತಸಿದ್ಧ. ನಮಗೂ ಖಂಡಿತ ಮುಂದಿನ ದಿನಗಳಲ್ಲಿ ಒಳ್ಳೆಯದಾಗಲಿ ಅಂತ ನಾನು ಕೂಡ ಎಲ್ಲ ನಮ್ಮ ಕಾಂಗ್ರೆಸ್ ಅಭಿಮಾನಿಗಳಲ್ಲಿ ಕೇಳ್ಕೊಂಡು ಅವ್ರಿಗೂ ಸಹ ಒಳ್ಳೆಯದಾಗಲಿ ಅಂತ ಕೇಳ್ತಾ ನನ್ನ ಮಾತು ಮುಗಿಸ್ತೀನಿ. ಧನ್ಯವಾದಗಳು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು.